ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ 28 ಕ್ಷೇತ್ರಗಳನ್ನು ವಲಯವಾರು ಚರ್ಚೆ ಮಾಡ್ತಾ ಇದ್ದೀವಿ. ಕೋಲಾರದ ಸಮಯ. ಕೋಲಾರದ ವಿಷಯದಲ್ಲಿ ಇವತ್ತು ರಾತ್ರಿಯ ಒಳಗಡೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರುವ ಸಾಧ್ಯತೆ ಇದೆ. ಅದೇನು ಅಂತ ನೋಡೋಣ. ಸದ್ಯಕ್ಕೆ ಕೋಲಾರದ ಬಲ ಹಾಲಿ ಮುನಿಸ್ವಾಮಿ ಅವರು ಬಿಜೆಪಿಯ ಶಾಸಕರಿದ್ದಾರೆ. KH ಮುನಿಯಪ್ಪನವರನ್ನ ಸೋಲಿಸಿದ್ದಾರೆ. KH ಮುನಿಯಪ್ಪ ಅಲ್ಲಿ 7 ಸಲ ಸತತವಾಗಿ ಗೆದ್ದಿದ್ರು. ಈ ಸಲ KH ಮುನಿಯಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ. ಬಿಜೆಪಿಗೆ ಆ ಕ್ಷೇತ್ರ ಹೋದರೆ ಮುನಿಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಬಿಜೆಪಿಯ ಒಬ್ಬ ಶಾಸಕರು ಕೋಲಾರದಲ್ಲಿಲ್ಲ. ಕಾಂಗ್ರೆಸ್ಸಿನ 5 ಶಾಸಕರಿದ್ದಾರೆ. JDSನ 3 ಶಾಸಕರಿದ್ದಾರೆ. ಮೈತ್ರಿ ದೊಡ್ಡ ರೋಲ್ ಪ್ಲೇ ಮಾಡುವಂಥ ಲೋಕಸಭಾ ಕ್ಷೇತ್ರ ಇದು. ಬಿಜೆಪಿ JDS ಮೈತ್ರಿ ಇಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಕಳೆದ ಸಲದ ರಿಸಲ್ಟ್ ಅನ್ನು ನೋಡಿದ್ರೆ 2019 ಮುನಿಸ್ವಾಮಿ ಗೆದ್ರು ಬಿಜೆಪಿಯಿಂದ 2,10,21 ಮತಗಳ ಅಂತರದಿಂದ. KH ಮುನಿಯಪ್ಪನವರ ವಿರುದ್ಧ ಕೇಂದ್ರ ಸಚಿವ KH ಮುನಿಯಪ್ಪನವರ ವಿರುದ್ಧ KH ಮುನಿಯಪ್ಪ ಅಲ್ಲಿ ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಿದ್ರು. ಸತತ 7 ಸಲ ಕೋಲಾರದಿಂದ ಗೆದ್ದಿದ್ರು. ಕೋಲಾರ ಒನ್ಸ್ ಅಗೇನ್ SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ. 2014ರಲ್ಲಿ KH ಮುನಿಯಪ್ಪನವರು 47,850 ಮತಗಳ ಅಂತರದಿಂದ ಗೆದ್ದಿದ್ರು. ಇಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ಹೋಗಿತ್ತು. ಈ ಸಲ ಕಾಂಗ್ರೆಸ್ನಿಂದ KH ಮುನಿಯಪ್ಪ. ಈ ಕ್ಷೇತ್ರ JDSಗೆ ಹೋಗುತ್ತಾ ಬಿಜೆಪಿಗೆ ಹೋಗುತ್ತಾ ಹೇಳದ್ನಲ್ಲ. ಇವತ್ತು ರಾತ್ರಿ ಒಳಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಇದ್ರ ಬಗ್ಗೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಎಸ್ ಪ್ರಶಾಂತ್. ಅಜಿತ್ ಹೇಳಿ. ಕೋಲಾರ ಅಜಿತ್, ಕೋಲಾರ ನನಗನ್ಸುತ್ತೆ ನೋಡಿ, ಕಳೆದ ಬಾರಿ ಕಾಂಗ್ರೆಸ್ನ ಆಂತರಿಕ ಒಳಜಗಳದ ಕಾರಣದಿಂದ ರಮೇಶ್ ಕುಮಾರ್ ಸೇರಿದಂತೆ ಬಹುತೇಕ ಕಾಂಗ್ರೆಸ್ಸಿಗರು KH ಮುನಿಯಪ್ಪನವ್ರಿಗೆ ವಿರೋಧ ಮಾಡಿದರು. 91ರಿಂದ ಗೆಲ್ತಾ ಇದ್ದ KH ಮುನಿಯಪ್ಪನವರು ಬಹಳ ದೊಡ್ಡ ಮತಗಳ ಅಂತರದಿಂದ ಕೋಲಾರದಲ್ಲಿ ಚುನಾವಣೆಯನ್ನು ಸೋತರು. ಈ ಬಾರಿ KH ಮುನಿಯಪ್ಪನವರು ವಾಪಸ್ಸಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಒಂದು ಒತ್ತಡವನ್ನು ಕಾಂಗ್ರೆಸ್ ಹೇರ್ತಾ ಇದೆ. ಅದು ಸೀಟ್ JDSಗೆ ಹೋಗುತ್ತಾ BJPಗೆ ಹೋಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಇನ್ನೂ ಕೂಡ ಗೊಂದಲ ಇದೆ. ಆದರೆ ಈ ಕಳೆದ ಬಾರಿ ಗೆಲ್ಲುವಷ್ಟು ಸುಲಭವಾಗಿ BJPಗೆ ಈ ಬಾರಿ ಗೆಲ್ಲೋದು ಕಷ್ಟ ಆಗ್ಬೋದು. ಒಂದು ವೇಳೆ ಮುನಿಸ್ವಾಮಿ ನಿಂತರೂ ಕೂಡ JDSನ ಒಕ್ಕಲಿಗರ ವೋಟ್ಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಗ್ತವೆ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಅದರ್ವೈಸ್ ನಾವು ಹೇಳಿದಂತೆ ಚಾಮರಾಜನಗರದ ರೀತಿಯಲ್ಲೇ ಕೋಲಾರ ಕೂಡ ಒಂದು ಫೈಟ್ ನಡೆಯುವ ಕ್ಷೇತ್ರ. ಕೋಲಾರ BJPಯ ಪರಂಪರಾಗತ ಸೀಟಲ್ಲ. BJPಯ ಪರಂಪರಾಗತ ಮತದಾರರು ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸೀಟನ್ನು ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ JDS ಮತ್ತು BJPಯ ಮೈತ್ರಿಯಲ್ಲಿ ಒಕ್ಕಲಿಗ ಮತದಾರರು ಎಷ್ಟು ಶಿಫ್ಟ್ ಆಗ್ತಾರೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನಿಸುತ್ತೆ. ಜೊತೆಗೆ ಕಾಂಗ್ರೆಸ್ನ ಒಳಜಗಳ, ರಮೇಶ್ ಕುಮಾರ್ ಮುನಿಯಪ್ಪನವರ ಫೈಟ್ ನಾವು ನೋಡಿಯೇ ಇದ್ದೇವೆ. ಉಳಿದಂತೆ ಅನೇಕ ಕಾಂಗ್ರೆಸ್ ನಾಯಕರ ವಿರೋಧ ಕೂಡ KH ಮುನಿಯಪ್ಪನವರಿಗಿದೆ. ಆದರೆ KH ಮುನಿಯಪ್ಪನವರು ಸಂಸತ್ತಿಗೆ ಹೋದರೆ ಒಂದು ಮಂತ್ರಿ ಸ್ಥಾನ ಖಾಲಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಸಿಗರಿಗೆ ಒಂದು ಹೋಪ್ಸನ್ನು ಕೊಡಬಹುದು ಅಂತ ಅನಿಸುತ್ತೆ. ಎಸ್, ಚಿಕ್ಕಬಳ್ಳಾಪುರ ಹಳೆ ಮೈಸೂರಿನಲ್ಲಿ ಬರುವಂಥ ಮತ್ತೊಂದು ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ. ಬಿಜೆಪಿಯಿಂದ ಡಾಕ್ಟರ್ ಸುಧಾಕರ್ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ನಿಂದಲೂ ಇಲ್ಲಿ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಆದರೆ ರಕ್ಷಾರಾಮಯ್ಯ ಕ್ಯಾಂಡಿಡೇಟ್ ಆಗುವ ಲಕ್ಷಣಗಳಿದೆ. 2 ಬಿಜೆಪಿ ಶಾಸಕರಿದ್ದಾರೆ, 5 ಜನ ಕಾಂಗ್ರೆಸ್ ಶಾಸಕರು ಮತ್ತು ಒಬ್ಬ ಪಕ್ಷೇತರ ಶಾಸಕರಿದ್ದಾರೆ. ಗೌರಿಬಿದನೂರಿನ ಪುಟ್ಟಸ್ವಾಮಿ ಒಬ್ಬ ಪಕ್ಷೇತರ ಶಾಸಕರು ಇಲ್ಲಿದ್ದಾರೆ. 2014ರಲ್ಲಿ ವೀರಪ್ಪ ಮೊಯ್ಲಿ ಗೆದ್ದಿದ್ರು. 2019ರಲ್ಲಿ ಬಚ್ಚೇಗೌಡರು ಗೆದ್ದಿದ್ರು. ಹಾಲಿ ಬಿಜೆಪಿ ಸಂಸದರಿರುವಂತಹ ಕ್ಷೇತ್ರ. ಬಚ್ಚೇಗೌಡರು ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ವಯಸ್ಸು ಮತ್ತು ಆರೋಗ್ಯದ ಕಾರಣಕ್ಕೆ 1,82,110 ಮತಗಳ ಅಂತರದಿಂದ ಗೆದ್ದಿದ್ರು. ಇವರು 2014ರಲ್ಲಿ ವೀರಪ್ಪ ಮೊಯ್ಲಿ ಅವರ ವಿರುದ್ಧ 9,520 ಮತಗಳ ಅಂತರದಿಂದ ಸೋತಿದ್ರು. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಚ್ಚೇಗೌಡರ ಸೋಲಿಗೆ ನೇರ ಕಾರಣ ಆಗಿತ್ತು. ಡಾಕ್ಟರ್ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಆಗುತ್ತಾ? ಇನ್ನು ಖಚಿತ ಇಲ್ಲ. ಇಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಶಾಂತ್. ಅಜಿತ್, ಡಾಕ್ಟರ್ ಸುಧಾಕರ್ ವಿಧಾನಸಭಾ ಚುನಾವಣೆ ಸೋತ ನಂತರ ಒಂದು ಕಮ್ಬ್ಯಾಕ್ನ ಮೂಡ್ನಲ್ಲಿದ್ದಾರೆ. ದಿಲ್ಲಿಗೆ 10 ಬಾರಿ ಹೋಗಿ BJPಗೆ ನಂಗೆ ಟಿಕೆಟ್ ಕೊಡಿ, ನಾನು ಗೆದ್ದು ಬರ್ತೀನಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ BJPಯಲ್ಲಿ ಇನ್ನೊಂದು ಬಣ,
ಯಡಿಯೂರಪ್ಪನವರು ಮತ್ತು ವಿಜೇಂದ್ರರಿಗೆ ಡಾಕ್ಟರ್ ಸುಧಾಕರ್ ಟಿಕೆಟ್ ಕೊಡೋದು ಇಷ್ಟ ಇಲ್ಲ, ಅವರು SR ವಿಶ್ವನಾಥ್ರ ಪುತ್ರನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಏಕಾಏಕಿ ಸಿಟಿ ರವಿಯನ್ನು ದಿಲ್ಲಿಗೆ ಕರೆಸ್ಕೊಂಡು ವರಿಷ್ಠರು ಕೇಳಿದ್ರು, ನೀವು ಚಿಕ್ಕಬಳ್ಳಾಪುರಕ್ಕೆ ನಿಲ್ತೀರಾ? ಅವರು ಇಲ್ಲ ಅಂತಂದರು. ಚಿಕ್ಕಬಳ್ಳಾಪುರ ಕೂಡ ಕೋಲಾರದ ಮಾದರಿಯಲ್ಲಿ BJPಯ ಪರಂಪರಾಗತ ಕ್ಷೇತ್ರ ಅಲ್ಲ. ನಿಮ್ಗೆ ಯಲಹಂಕ, ದೊಡ್ಡಬಳ್ಳಾಪುರ ಎರಡರಲ್ಲಿ BJPಯ ಶಾಸಕರಿದ್ದಾರೆ. ಇನ್ನುಳಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BJPಯ ಶಾಸಕರೇ ಇಲ್ಲ. ಈ ಬಾರಿ ಕಾಂಗ್ರೆಸ್ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದೆ. ಅಲ್ಲಿ ನೆಲಮಂಗಲದಿಂದ ಹಿಡಿದು ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಯಲಹಂಕದಿಂದ ಹಿಡಿದು ಚಿಕ್ಕಬಳ್ಳಾಪುರ, ಚಿಂತಾಮಣಿವರೆಗಿನ, ಗೌರಿಬಿದನೂರುವರೆಗಿನ ಸೀಟ್ಗಳು ಇಲ್ಲಿ ಬರ್ತವೆ. ಹೀಗಾಗಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಈಗಲೇ ನನಗನ್ಸುತ್ತೆ ಅಭ್ಯರ್ಥಿ ಆಯ್ಕೆ ಪ್ರಚಾರದ ನಂತರ ಕೊನೆಯ ಗಳಿಗೆವರೆಗೆ ಇಲ್ಲಿ ಫೈಟ್ ನಡಿಬೋದು. ಡಾಕ್ಟರ್ ಸುಧಾಕರ್ ಕೊಟ್ಟರೆ ಅವರು ಸೋಲಿನ ನಂತರ ವ್ಯಗ್ರರಾಗಿದ್ದಾರೆ, ಗೆಲ್ಲೇಬೇಕು ಅನ್ನುವ ಹಠದಲ್ಲಿದ್ದಾರೆ. ಅವರಿಗೆ SR ವಿಶ್ವನಾಥ್, ಧೀರಜ್ ಮುನ್ರಾಜು ಎಷ್ಟು ಸಹಕಾರ ಮಾಡ್ತಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ರಕ್ಷಾರಾಮಯ್ಯಗೆ ವೀರಪ್ಪ ಮೊಯ್ಲಿಯವರ ವಿರೋಧ ಇತ್ತು. ರಕ್ಷಾರಾಮಯ್ಯ ಹಠದಿಂದ ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟನ್ನು ಕೇಳಿದ್ರು. MR ಸೀತಾರಾಮ್ ಪಾರ್ಟಿ ಬಿಡ್ಲಿಕ್ಕೆ ಹೊರಟಿದ್ರು. ನಿಮ್ಮ ಮಗನಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತಕ್ಕಂಥದ್ದನ್ನು ಪ್ರಾಮಿಸ್ ಮಾಡಲಾಗಿತ್ತು. ಒಂದು ಟಫ್ ಫೈಟ್ ನಡೀತಕ್ಕಂಥ ಕ್ಷೇತ್ರ. ಈಗಲೇ ನಿರ್ಧಾರ ಆಗತ್ತೆ ಅಂತಕ್ಕಂಥದ್ದು ಕಷ್ಟ ಅಂತ ನನಗನ್ಸುತ್ತೆ. ಅಗೇನ್ BJP ಈಸ್ ಡಿಪೆಂಡೆಂಟ್ ಆನ್ JDS ವೋಟ್ಸ್. ಡಾಕ್ಟರ್ ಸುಧಾಕರ್ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಅವರ ಬೆಂಬಲವನ್ನು ಕೂಡ ಕೇಳಿದರು. ಹೀಗಾಗಿ ಈ ಕ್ಷೇತ್ರ ಫೈಟ್ ಆಗ್ಬೋದು ಡಾಕ್ಟರ್ ಸುಧಾಕರ್ ಯಾರಾದರೂ ಕ್ಯಾಂಡಿಡೇಟ್ ಆದರೆ JDSನ ವೋಟ್ಗಳನ್ನು ಎಷ್ಟು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಕ್ರೂಷಿಯಲ್ ಇರುತ್ತೆ. ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.